ಜಲಕ್ಷಾಮದ ಮುನ್ಸೂಚನೆಯನ್ನ ಮತ್ತೆ ಉದ್ಯಾನ ನಗರಿಯ ಕೆರೆಗಳೇನಾದರೂ ಕೊಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಹಾಗೂ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬೇಸಿಗೆ ಆರಂಭಕ್ಕೂ ಮುಂಚೆನೇ ಕೆರೆಯಲ್ಲಿನ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಹಾಗಾದ್ರೆ ಯಾವ್ಯಾವ ಕೆರೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಇದರ ಮುನ್ಸೂಚನೆ ಮತ್ತು ಇದರಿಂದ ಆಗಬಹುದಾದಂತಹ ಅನಾಹುತ ಎರಡರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನ ಪ್ರಮುಖ ಕೆರೆಗಳ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. 1-2% ಅಲ್ಲ, 15ರಿಂದ 20% ಬೆಂಗಳೂರಿನ ಕೆರೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು. ಇದೊಂದು ರೀತಿ ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ ಅನ್ನೋ ಥರದ ಅನುಮಾನವನ್ನು ಮೂಡಿಸುವಂಥದ್ದು. ಅಂದರೆ ಏನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಸಿಲು ಹೆಚ್ಚಾಗುತ್ತೆ ಮತ್ತು ನೀರಿನ ಜಲಕ್ಷಾಮ ಏನಿದೆ ಅದು ವಿಪರೀತವಾಗಿ ಕಾಡುತ್ತೆ ಅನ್ನೋ ಥರದ ಮುನ್ಸೂಚನೆಯನ್ನು ಬೆಂಗಳೂರಿನ ಕೆರೆಗಳು ಕೊಡ್ತಿದ್ದಾವೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ರಿಯಾಲಿಟಿ ಚೆಕ್ ಬೆಂಗಳೂರಿನ ಕೆರೆಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರಿದೆ, ಎಷ್ಟು ಪ್ರಮಾಣದಲ್ಲಿ ಖಾಲಿ ಆಗ್ತಾ ಇದೆ, ಎಲ್ಲವನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಕ್ಷಾಮ ಮುನ್ಸೂಚನೆ. ಬೆಂಗಳೂರಿನ ಕೆರೆಗಳಲ್ಲಿ ಕಡಿಮೆಯಾದ ನೀರಿನ ಪ್ರಮಾಣ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ಬಿಸಿಲ ಬೇಗೆ ಹೆಚ್ಚುತ್ತಿತ್ತು. ಸಹಜವಾಗಿ ಕೆರೆಯೊಡಲು ಬತ್ತುತ್ತಿದ್ದವು. ಆದರೆ ಈ ಬಾರಿ ಬಿಸಿಲಿನ ಝಳದ ತೀವ್ರತೆಗೆ ಉದ್ಯಾನ ನಗರಿಯ ಪ್ರಮುಖ ಕೆರೆಗಳ ನೀರು ಬರಿದಾಗುತ್ತಿದೆ. ಕೆರೆ ಸುತ್ತಮುತ್ತ ಆರ್ಟಿಕಲ್ಚರ್ಗಾಗಿ ಮಾತ್ರ ಕೆರೆ ನೀರನ್ನ ಬಳಸಲಾಗುತ್ತೆ. ಅದನ್ನ ಬಿಟ್ಟರೂ ನೀರಿನ ಪ್ರಮಾಣ ಇಷ್ಟು ಬೇಗ ಕಡಿಮೆಯಾಗಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವ ಮುನ್ಸೂಚನೆ ಕೊಡ್ತಿದ್ಯಾ ಎನ್ನುವಂತಿದೆ. ಕೆರೆಗಳ ಒಡಲು ಬರಿದಾಗುತ್ತಿರುವುದರಿಂದ ಅಂತರ್ಜಲ ಮಟ್ಟವು ಕುಸಿಯುತ್ತಿದೆ. ಇಲ್ಲಿ ನೀರಿನ ಮಟ್ಟ ಮಾತ್ರ ಮುಂಚೆ ತುಂಬ ಒಂದು ಲೆವೆಲ್ಗಷ್ಟು ಇತ್ತು. ಈಗ ನೋಡಿದ್ರೆ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಮೇ ಬಿ ಎವಾಪ್ರೇಷನ್ ಆಗ್ತಾ ಇದೆ, ಇನ್ನೊಂದು ಬೇಸಿಗೆ ಬರ್ತಾ ಇದೆ, ಅದರಿಂದ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದೆ. ಆಮೇಲೆ ಕ್ಲೆನ್ಲಿನೆಸ್ ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಒಂದು 15-20% ಕಡಿಮೆ ಆಗಿದೆ ನೀರು. ಇದಾದರೆ ಮತ್ತೆ ಒಣಗೋದ್ರೆ ಇನ್ನೂ ಕಷ್ಟ. ಲಾಸ್ಟ್ ಮೈನ್ ಸ್ವಲ್ಪ ಡ್ರೈ ಆಗಿತ್ತು, ಬಟ್ ಈ ಸರಿ ತುಂಬಾನೇ ಬೇಗನೆ ಡ್ರೈ ಆಗ್ಬಿಟ್ಟಿದೆ. ಕೆರೆಗಳಲ್ಲಿ 15-20% ನೀರಿನ ಪ್ರಮಾಣ ಕಡಿಮೆ. 20 ದಿನಗಳ ಬಿಸಿಲ ಝಳಕ್ಕೆ ನಲುಗಿದ ಕೆರೆಗಳು. ಕಳೆದ ಬಾರಿಯಂತೆ ಮತ್ತೆ ನೀರಿಗಾಗಿ ಭೀಕರತೆಯ ಭವಿಷ್ಯ ನುಡಿದಂತಿದೆ ಕುಸಿಯುತ್ತಿರುವ ನೀರಿನ ಪ್ರಮಾಣ. ಅದು 15-20% ನಗರದ ಪುರಾತನ ಹಲಸೂರು ಕೆರೆ, ಸ್ಯಾಂಕಿ ಕೆರೆಗಳು ನೀರಿನ ಪ್ರಮಾಣ ಕುಸಿಯುತ್ತಿರೋದಕ್ಕೆ ಉದಾಹರಣೆಗಳಾಗಿವೆ. ರಿಯಾಲಿಟಿ ಚೆಕ್. ಸ್ಥಳ ಹಲಸೂರು ಕೆರೆ. ಬೆಂಗಳೂರಲ್ಲಿ ಈ ಬಾರಿ ಕೂಡ ಬರದ ಛಾಯೆ ಆವರಿಸ್ಕೊಳ್ಳುತ್ತಾ ಅನ್ನೋ ಥರದ ಅನುಮಾನ, ಮತ್ತು ಈಗಾಗಲೇ ಹವಾಮಾನ ಇಲಾಖೆಯವರು ಕೂಡ ಹೆಚ್ಚಿನ ಬಿಸಿಲಿರುತ್ತೆ ಅಂತ ಹೇಳಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಕೆರೆಗಳೇನಿದ್ದಾವೆ, ಪ್ರಮುಖ ಕೆರೆಗಳಲ್ಲೂ ಕೂಡ ನೀರಿನ ಪ್ರಮಾಣ ಸುಮಾರು ಒಂದು 15-20% ಕಡಿಮೆ ಆಗ್ತಾ ಇದೆ. ಕೇವಲ 2 ವಾರ ಅಂದರೆ 15 ದಿನಗಳ ಒಳಗಾಗಿ ಕೆರೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು. ನಾನೀಗ ಇರುವಂಥದ್ದು ಹಲಸೂರು ಕೆರೆ, ಅಂದರೆ ತುಂಬ ಓಲ್ಡೆಸ್ಟ್ ಕೆರೆ ಮತ್ತು ತುಂಬ ವಿಸ್ತೀರ್ಣದಲ್ಲಿರುವಂಥ ಕೆರೆ ಇದು. ಈ ಕೆರೆಯಲ್ಲೂ ಕೂಡ ಸುಮಾರು ಪ್ರಮಾಣದಲ್ಲಿ ನೀರು ಕಡಿಮೆ ಆಗ್ತಾ ಇದೆ. 15-20% ಕಡಿಮೆ ಆಗಿದೆ ಅಂತ ಇಲ್ಲಿನ ಅಂದರೆ ಇಲ್ಲೇನು ವಾಯುವಿಹಾರಕ್ಕೆ ಬರ್ತಾರೆ, ಇಲ್ಲಿ ವಾಕಿಂಗ್ ಬರ್ತಾರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಇದೊಂದೇ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಕೆರೆಗಳು ಕೂಡ ಈಗಾಗಲೇ ಏನು ನೀರಿನ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಕೆರೆಗಳ ಪರಿಸ್ಥಿತಿ ಏನು ಅನ್ನೋ ಥರದ ಪ್ರಶ್ನೆ ಈಗ ಉಂಟಾಗ್ತಾ ಇರುವಂಥದ್ದು. ಈಗ ಗಮನಿಸ್ಬೋದು ಯಾವ ಮಟ್ಟಕ್ಕೆ, ಅಂದರೆ ಇದು ಕಾಣ್ತಾನೆ ಇರಲಿಲ್ಲ. ಏನು ಮಣ್ಣು ಇದೇನು ಕಾಣ್ತಿದೆ ಇದು ಯಾವುದು ಕೂಡ ಕಾಣ್ತಾ ಇರಲಿಲ್ಲ. ಕಲ್ಲಿನವರೆಗೂ ಕೂಡ ನೀರಿನ ಪ್ರಮಾಣ ಇತ್ತು. ಆದರೆ ಕೇವಲ 15 ದಿನಗಳಲ್ಲಿ, ಅಂದರೆ ವಿಪರೀತವಾದಂಥ ಬಿಸಿಲೇನಿದೆ, ಬೇಸಿಗೆ ಪ್ರಾರಂಭಕ್ಕೂ ಮೊದಲೇ ಒಂದು ರೀತಿಯ ಮುನ್ಸೂಚನೆಯನ್ನು ಕೊಡುವಂಥ ರೀತಿಯಾಗಿ ಕೆರೆಗಳಲ್ಲಿ ಸುಮಾರು ಒಂದು 15-20% ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು. ಇದು ಬೆಂಗಳೂರಿನ ಒಂದು ಕೆರೆಯ ಕಥೆಯಲ್ಲ, ಬೆಂಗಳೂರಿನ ಬಹುತೇಕ ಪ್ರಮುಖ ಕೆರೆಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ, ಅದು ಕೂಡ ಬೇಸಿಗೆಯ ಆರಂಭದಲ್ಲೇ. ಸ್ಥಳ ಸ್ಯಾಂಕಿ ಕೆರೆ. ನಾನೀಗ ನಗರದ ಪ್ರಸಿದ್ಧ ಸ್ಯಾಂಕಿ ಕೆರೆಯ ಬಳಿ ಇದ್ದೇನೆ. ಸ್ಯಾಂಕಿ ಕೆರೆಯಲ್ಲೂ ಕೂಡ ಅಂದರೆ ಕಳೆದ ಬಾರಿ ಮಳೆ ಕಡಿಮೆ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತು ಬಿಸಿಲ ಬೇಗೆ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿಬಿಟ್ಟಿತ್ತು. ಏನು ಒಂದು ರೀತಿ ಸಂಪೂರ್ಣ ನೆಲ ಏನಿದೆ, ಕೆರೆಯ ನೆಲ, ಅದೆಲ್ಲವೂ ಕೂಡ ಕಾಣುವ ರೀತಿಯಾಗಿ ಆಗಿತ್ತು. ಈಗಲೂ ಕೂಡ ಅದೇ ಥರದ ಪರಿಸ್ಥಿತಿ. ಏನು ಕಳೆದ ಕೆಲವು ದಿನಗಳಿಂದ ಇರುವಂಥ ಬಿಸಿಲು, ಅಂದರೆ ಬೇಸಿಗೆಗೂ ಮೊದಲ ಬಿಸಿಲಿಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಈ ಕಲ್ಲುಗಳೇನಿದ್ದಾವೆ, ಈ ಕಲ್ಲುಗಳು ಕಾಣ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ನೀರು, ಆ ಪೈಪ್ ಲೆವೆಲ್ವರೆಗೂ ಕೂಡ ನೀರು ತುಂಬಿರ್ತಾ ಇತ್ತು. ಆದರೆ ಈಗ ಕಳೆದ 1 ತಿಂಗಳಿಂದ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು. ಈ ಬಿಸಿಲು ಏನಿದೆ, ಬಿಸಿಲು ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಗಮನಿಸ್ಬೋದು ಅವೆಲ್ಲವೂ ಕೂಡ ಅಂದರೆ ಕಾಣ್ತಾನೆ ಇರಲಿಲ್ಲ, ಆ ಮಟ್ಟಕ್ಕೆ ಮುಚ್ಚೋಗಿತ್ತು. ಈಗ ಅವೆಲ್ಲವೂ ಕೂಡ ಕಾಣುವ ರೀತಿಯಾಗಿ ಕಾಣ್ತಾ ಇದ್ದಾವೆ. ಅಂದರೆ ಆ ಮಟ್ಟಕ್ಕೆ ನೀರಿನ ಪ್ರಮಾಣ ಇಲ್ಲೊಂದು ಸುಮಾರು ಒಂದು 20-25% ನೀರಿನ ಪ್ರಮಾಣ ಇಲ್ಲಿ
ಕಡಿಮೆ ಆಗಿದೆ ಈ ಟೈಮ್ಗೆ. ಇನ್ನೂ ಬೇಸಿಗೆ ನಂತರ ಬೇಸಿಗೆ ಸಂದರ್ಭದಲ್ಲಂತೂ ಮತ್ತಷ್ಟು ನೀರಿಗೆ ಹಾಹಾಕಾರ ಅಂದರೆ ಇಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಈ ಬಾರಿಯ ಬೇಸಿಗೆಗೆ ಎಲ್ಲರೂ ಕೂಡ ತಯಾರಾಗಿ ನೀರಿನ ಪ್ರಮಾಣ ಮತ್ತಷ್ಟು ಕಡಿಮೆ ಆಗುತ್ತೆ ಅನ್ನೋ ಥರದ ಮುನ್ಸೂಚನೆಯನ್ನು ಸ್ಯಾಂಕಿ ಕೆರೆಯೂ ಕೂಡ ಕೊಡ್ತಾ ಇದೆ. ಸ್ಥಳ ಸ್ಯಾಂಕಿ ಕೆರೆ. ಒಟ್ಟಾರೆ ಈ ಬಾರಿ ಬಿಸಿಲ ತೀವ್ರತೆ ಹೆಚ್ಚಿರುತ್ತೆ ಎಂದು ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಇದರ ಜೊತೆಗೆ ಕೆರೆಗಳಲ್ಲಿ ನೀರಿನ ಪ್ರಮಾಣ ಈಗಲೇ ಕಡಿಮೆಯಾಗುತ್ತಿರೋದು ಮತ್ತಷ್ಟು ಆತಂಕ ಮೂಡಿಸಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.